ಎಲ್ಲ ತಾಯಂದ್ರಿಗೂ ಹ್ಯಾಪಿ ಮದರ್ಸ್ ಡೇ. ತನ್ನ ಎಲ್ಲ ಸುಖಗಳನ್ನು ಬದಿಗಿಟ್ಟು ಮನೆಯವರಿಗೋಸ್ಕರ ದುಡಿತಕ್ಕಂಥ ಏಕೈಕ ಜೀವಿ ಅಂದರೆ ಅದು ತಾಯಿ ಅಂತ ಹೇಳಬಹುದು. ಬೆಳಗ್ಗೆದ್ರೆ ಸಾಕು ರಾತ್ರಿವರೆಗೂ ಮನೆಯವ್ರಿಗೋಸ್ಕರ ದುಡಿತಾ ಇರ್ತಾಳೆ. ನನಗೆಷ್ಟೇ ಕಷ್ಟ ಆದ್ರೂ ತನ್ನ ಮಕ್ಕಳ ಮುಖದಲ್ಲಿ ನಗು ಕಂಡ್ರೆ ಸಾಕು, ಅವಳ ಕಷ್ಟಗಳನ್ನೆಲ್ಲ ಮರಿತಾಳೆ. ಮನೇಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಗು ಆಗಲಿ, ಹೊರಗಡೆ ಹೋಗಿ ದುಡಿತಕ್ಕಂಥ ಹೆಣ್ಮಗು ಆಗಲಿ, ಮೊದಲನೇದಾಗಿ ಅವಳ ಆದ್ಯತೆ ಏನಪ್ಪ ಅಂದರೆ ಕುಟುಂಬ ಚೆನ್ನಾಗಿರಬೇಕು ಅಂತ ಬಯಸ್ತಕ್ಕಂಥ ಏಕೈಕ ಜೀವಿ ಅಂದರೆ ಅದು ತಾಯಿ ಅಂತ ಹೇಳಬಹುದು. ಎಷ್ಟೋ ಜನ ತಾಯಂದರು ತನ್ನ ಮಕ್ಕಳಿಗೋಸ್ಕರ ಏನೇನೋ ತ್ಯಾಗ ಮಾಡಿರ್ತಾರೆ, ಎಷ್ಟೆಷ್ಟೋ ಕಷ್ಟಗಳನ್ನು ಪಟ್ಟಿರ್ತಾರೆ. ಒಂದು ಮಗು ಇರಲಿ 10 ಮಕ್ಕಳಿರಲಿ ತಾಯಿಗೆ ಸಮಾನನೇ ಅಂತ ಹೇಳಬಹುದು. ಯಾವ ಮಕ್ಕಳಿಗೂ ಅವರು ಭೇದ ಭಾವ ಮಾಡೋದಿಲ್ಲ. ಆದ್ದರಿಂದ ಎಲ್ಲ ಮಕ್ಕಳು ಸಹ ಆ ತಾಯಿಯನ್ನು ಅರ್ಥ ಮಾಡ್ಕೊಳ್ಳೋದು ಕಲಿಬೇಕು. ನಾವು ಬೆಳೆದು ದೊಡ್ಡವರಾಗ್ತಾ ತಂದೆ ತಾಯಿನ ಮರೆತು ಬಿಡ್ತೀರಿ. ನಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಪಂಚನ ಕಂಡುಕೊಂಡಿರ್ತೀವಿ. ಅದನ್ನು ಬಿಟ್ಟು ಆ ತಾಯಿಗೆ ನಾವೇನು ಕೊಟ್ಟಿದ್ದೀವಿ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿದ್ರೆ ಈ ತಾಯಂದಿರ ದಿನದಲ್ಲಿ ಮಾತ್ರ ಅಲ್ಲ, ಇಡೀ ಜೀವನ ಆ ತಾಯಿ ಸುಖವಾಗಿರ್ತಾಳೆ. ಎಲ್ಲ ತಾಯಂದಿರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ತನ್ನ ಕುಟುಂಬಕ್ಕಾಗಿಯೇ ದುಡಿತಾ ಇರ್ತಾರೆ. ಅಂಥವ್ರಿಗೆ ಈ ತಾಯಂದಿರ ದಿನದಂದು ಒಂದು ಪುಟ್ಟ ಶುಭಾಶಯವನ್ನು ತಿಳಿಸಿದ್ರೆ ಎಷ್ಟು ಖುಷಿ ಪಡ್ತಾರಲ್ವ. ನಮ್ಮ ಮನೆಯಲ್ಲೂ ಸಹ ನನಗೆ ಒಂದು ಸರ್ಪ್ರೈಸನ್ನು ಕೊಟ್ಟರು. ಮನೇಲಿರ್ತಕ್ಕಂಥ ಗಂಡಸರು ಹೆಣ್ಮಕ್ಳಿಗೆ ಯಾವ ರೀತಿ ಗೌರವ ಕೊಟ್ಟು ಅವ್ರ ಭಾವನೆಗಳಿಗೆ ಸ್ಪಂದಿಸ್ತಾರೋ ಅದನ್ನು ನೋಡ್ತಾ ಮಕ್ಕಳು ಬೆಳೀತಾರೆ. ಅದರಿಂದ ಪ್ರತಿಯೊಂದು ಕುಟುಂಬದಲ್ಲಿ ಹಾಗೆ ಒಂದು ಸಮಾಜದಲ್ಲಿ ಹೆಣ್ಣಿಗೆ ಅವಳಿಗೆ ಆದ ಗೌರವ ಕೊಡಬೇಕು, ಹಾಗೆ ಅವಳಿಗೆ ಆದ ಸ್ವಾತಂತ್ರ್ಯವನ್ನು ಸಹ ನೀಡಬೇಕು. ಯಾವಾಗಲೂ ಹೆಣ್ಮಕ್ಳು ದೊಡ್ಡದಾಗಿರ್ತಕ್ಕಂಥ ಗಿಫ್ಟ್ಗಳನ್ನು ಕೊಡಿಸಿ ಅಂತ ಕೇಳೋದಿಲ್ಲ. ನಿಮ್ಮ ಕೈಲಾದಷ್ಟು ಇವತ್ತು ತಾಯಂದಿರ ದಿನ ಅಲ್ವಾ, ಒಂದು ಸಣ್ಣ ಗಿಫ್ಟನ್ನು ನಿಮಗೆ ತಾಯಿಗೆ ತಗೊಂಡೋಗಿ ಕೊಡಿ. ಅವರು ಎಷ್ಟು ಖುಷಿ ಪಡ್ತಾರಲ್ವ. ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು.